ಓಂ ಶಾಂತಿ. ಲಿವಿಗೆ ಆಗೋಲ್ಲ ಬಿಡಿ, ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿ ಇವ್ರೆ. ಇವರೇ ದೇವಾಲಯಗಳು, ದೇವಸ್ಥಾನಗಳು, ಏನೋ ದೇವಾಲಯಗಳು, ದೇವಸ್ಥಾನಗಳಿಗೆ ನಾವು ಹೋಗೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ, ಅಥವಾ ಮಠಗಳಿಗೆ ಹೋಗೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ನಾವಿಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಸಬ್ಜೆಕ್ಟ್. ದೇವಸ್ಥಾನಗಳಿಗೆ ಹೋದರೆ ನಾವು ಮೊದಲನೇದಾಗಿ ವಿದ್ಯೆ ಕಲಿಬೋದಾ? ವಿದ್ಯೆ ಅಂದರೆ ಮಕ್ಕಳಿಗೆ ಇರ್ಬೋದು ವಿದ್ಯೆ, ಅಥವಾ ನೀವೇ ವಿದ್ಯೆ ಕಲಿಯೋದಿರ್ಬೋದು, ಅಥವಾ ಯಾವುದೋ ಒಂದು IAS IPS ಅಂದರೆ ಪೊಲೀಸ್ ಆಫೀಸರು, ಪೊಲೀಸ್ ಡಿಪಾರ್ಟ್ಮೆಂಟು, ಇಂಡಿಯನ್ ಪೊಲೀಸು, ಅಥವಾ IAS ಅಂದರೆ ಜಿಲ್ಲಾ ಕಲೆಕ್ಟ್ರ್, ಇದೆಲ್ಲ ಬರುತ್ತಲ್ಲ, ಲೋಕಾಯುಕ್ತ, ಜಿಲ್ಲಾ ಕಲೆಕ್ಟ್ರು, ಹಾಗೆ ನ್ಯಾಯಾಂಗ ವ್ಯವಸ್ಥೆ, ಜಡ್ಜು, ಲಾಯರ್ ಇತ್ಯಾದಿ. ಹಾಗೆ ಇಲ್ಲ ಡಾಕ್ಟರು, ಇಂಜಿನಿಯರ್ಸು ಇತ್ಯಾದಿ ಕೆಲಸ ಕಾರ್ಯಗಳಲ್ಲಿ ವಿದ್ಯಾಭ್ಯಾಸ. ಕೆಲಸ ಕಾರ್ಯಗಳು ಅನ್ನೋದಕ್ಕಿಂತ ಮೊದಲು ವಿದ್ಯಾಭ್ಯಾಸ ಮಾಡಬೇಕಲ್ವ, ಆಮೇಲೆ ಕೆಲಸ. ವಿದ್ಯಾಭ್ಯಾಸ ಅಂದರೆ ಸ್ಟಡಿ ಇರುತ್ತಲ್ಲ, ಕೋರ್ಸು, ಅದು ಕಂಪ್ಲೀಟ್ ಮಾಡಬೇಕಲ್ಲ. ಅದಕ್ಕೆ ಒಳ್ಳೆ ವಿದ್ಯೆ ಬೇಕು. ಒಳ್ಳೆ ವಿದ್ಯೆ ಬೇಕಾದ್ರೆ ಏನು ಮಾಡಬೇಕು? ಒಳ್ಳೆ ಮಾರ್ಕ್ಸ್ ತೆಗಿಬೇಕಾದ್ರೆ ಏನು ಮಾಡಬೇಕು? ಮೊದಲು ನಾವು ಕಷ್ಟಪಟ್ಟು ಶ್ರಮಪಟ್ಟು ಓದಬೇಕು, ಒಳ್ಳೆಯದು. ಓಕೆ, ಕಷ್ಟಪಟ್ಟು ಓದ್ತೀವಪ್ಪ, ಮಾರ್ಕ್ಸ್ ಬರೋಲ್ಲ, ಏನು ಮಾಡೋದು? ಒಳ್ಳೆಯದು. ಅಥವಾ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆಯುವಾಗ ತಪ್ಪು ಬರೆದಿರ್ತೀವಿ, ಆ ಥರದಲ್ಲಿ ತಪ್ಪು ಬರ್ತೀವಿ, ಈ ಹ್ಯಾಂಡ್ ರೈಟಿಂಗ್ ಕರೆಕ್ಟ್ ಇರಲ್ಲ, ಅಥವಾ ಅಲ್ಲಿ ಚೌಕಗಳಿರುತ್ತೆ, ಕ್ವಶ್ಚನ್ನು ಆಮೇಲೆ ಆನ್ಸರ್ ಟಿಕ್ ಮಾರ್ಕ್ ಮಾಡ್ತಾರೆ ಕೆಲವರು. ಟಿಕ್ ಮಾರ್ಕ್ ಇವಾಗೆಲ್ಲ ಆ ಟಿಕ್ ಮಾರ್ಕು ಮಾಡೋದು ಆನ್ಲೈನಲ್ಲಿ ಇರ್ಬೋದು, ಅಥವಾ ಡೈರೆಕ್ಟ್ ಎಕ್ಸಾಮ್ ಇರ್ಬೋದು. ಸರಿಯಾಗಿ ಮಾಡಲಿಲ್ಲ ಆನ್ಸರು, ಸರಿಯಾಗಿ ರಿಪ್ಲೈ ನಾವು ಕೊಟ್ಟಿಲ್ಲ ಅವ್ರಿಗೆ, ಸರಿಯಾಗಿ ನಾವು ಅವ್ರಿಗೆ ಸ್ಪಂದಿಸಿಲ್ಲ, ಅಡಾಪ್ಟ್ ಆಗಿಲ್ಲ ಸರಿಯಾಗಿ ಆ ಒಂದು ಕ್ವಶ್ಚನ್ ಪೇಪರ್ಗೆ, ಅಥವಾ ಅವರೊಂದು ಏನು ನಾಲೆಡ್ಜ್ ಇದೆ ಅದಕ್ಕೆ ಅಂತ. ಆವಾಗ ಏನಾಗುತ್ತೆ, ನಾವು ಫೈಲರ್ ಆಗ್ತೀವಿ. ಅದು ಇಂಟ್ರ್ಯೂ ಇರ್ಬೋದು, ಎಕ್ಸಾಮ್ ಇರ್ಬೋದು. ಇದು ಒಳ್ಳೆಯದು. ಎರಡನೇದು, ಇಂಟ್ರ್ಯೂನಲ್ಲೂ ಫೈಲರ್ ಆಗೋಂಥ ಸಾಧ್ಯತೆ ಇರುತ್ತೆ, ಎಕ್ಸಾಮ್ನಲ್ಲೂ ಬರೀಲಿಕ್ಕೆ ಆಗದೆ ಇರೋಂಥ ಸಾಧ್ಯತೆ ಇರುತ್ತೆ. ಯಾಕೆ ಇರುತ್ತೆ ನೋಡಿ, ಇದಕ್ಕೆ ಒಂದು 2-3 ಕಾರಣ ಇರುತ್ತೆ. ಒಂದನೇದು, ನಾವು ನಿದ್ರೆ ಕೆಟ್ಟಿರಬೇಕು, ಇಲ್ಲ ಆರೋಗ್ಯ ಸಮಸ್ಯೆ ಇರಬೇಕು, ಇಲ್ಲ ನಮ್ಮ ಮೆಮೊರಿ ಪವರು ನಿದ್ರೆ ಕೆಟ್ಟು ಆರೋಗ್ಯ ಕೆಡಿಸ್ಕೊಂಡು ನಮ್ಮ ಮೆಮೊರಿ ಪವರ್ ಕಡಿಮೆ ಇರ್ತದೆ, ಸರಿಯಾದ ಮೆಮೊರಿ ಇರೋದಿಲ್ಲ. ಓದಿದ್ದು, ತಿಳ್ಕೊಂಡಿದ್ದು, ಕೇಳಿಸ್ಕೊಂಡಿದ್ದು, ನೋಡಿದ್ದೆಲ್ಲ ಮೆಮೊರಿನಲ್ಲಿ ಇರೋದಿಲ್ಲ, ಡಿಲೀಟ್ ಆಗ್ತಾ ಇರುತ್ತೆ ಅವಾಗ ಭಾಳ ಕಡಿಮೆ ಸಮಯದಲ್ಲಿ ಡಿಲೀಟ್ ಆಗಿಬಿಡುತ್ತೆ. ಆವಾಗ ನೀವು ಹೆಂಗೆ ಆನ್ಸರ್ ಮಾಡ್ತೀರಾ? ಆಗೋದಿಲ್ಲ. ಇದೊಂದು ಪ್ರಾಬ್ಲಮ್. ಮೆಮೊರಿ ಅಂದಮೇಲೆ ಮೆಮೊರಿನೇ, ಜ್ಞಾಪಕ ಶಕ್ತಿ ಅಂದಮೇಲೆ ಜ್ಞಾಪಕ ಶಕ್ತಿನೇ. ಮರ್ತೋಗೋದೆ ಅಲ್ವಾ? ಅದು ಯಾರೋ ಏನಾದರೂ ಕೆಲಸ ಮಾಡಲಿ. ಇದು ಬರೀ ಓದೋರಂತಲ್ಲ, ಇಂಟ್ರ್ಯೂಗೆ ಹೋಗೋರು ಅಂತಲ್ಲ, ಇನ್ನು ಬೇರೆಯವ್ರದ್ದು ಹೇಳ್ತೀನಿ. ಇಲ್ಲ ಆಫೀಸ್ನಲ್ಲಿ, ಯಾವುದೋ ಕಂಪನಿನಲ್ಲಿ, ಯಾವುದೋ ಡಿಪಾರ್ಟ್ಮೆಂಟಲ್ಲಿ ನೀವು ಕೆಲಸ ಮಾಡ್ತಾಯಿರ್ತೀರ, ಮತ್ತು ಮರ್ತೋದ್ರೆ, ಮಾರ್ಯವೋ ಮೆಮೊರಿ ಪವರ್ ಕಮ್ಮಿ ಆದರೆ ನಿಮ್ಮ ಪರಿಸ್ಥಿತಿ ಏನು? ಯಾವುದೋ ಒಂದು ಫೈಲ್ಗಳಿರುತ್ತೆ, ಯಾವುದೋ ಒಂದು ಲೆಕ್ಕಗಳಿರುತ್ತೆ, ಯಾವುದೋ ಒಂದು ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಇರುತ್ತೆ, ನೀವು ಪದೇ ಮರ್ತೋಗ್ಬಿಟ್ರೆ ತಪ್ಪುಗಳು ಮಾಡ್ತಾನೆ ಇರ್ತೀರ. ನಿಮ್ಮ ಮೇಲ್ಗಡೆ ಯಾರು ಇರ್ತಾರೆ ಅವ್ರ ಕೈಯಲ್ಲಿ ಒಂದು ಬಯಸ್ಕೊಂತೀರ, ಇಲ್ಲ ಅಂದರೆ ನೀವೇ ಮುಜುಗರಕ್ಕೆ ಒಳಗಾಗ್ತೀರ. ಮುಜುಗರ ಅಂದರೆ ಅವಮಾನಕ್ಕೆ ಒಳಗಾಗ್ತೀರ, ಅಥವಾ ಅಲ್ಲಿ ಕೆಲಸ ಕಳ್ಕೊತೀರ, ಅಥವಾ ಕೆಲಸದಲ್ಲಿ ನಿಮ್ಮದೇ ಸ್ವಂತ ಕೆಲಸ ಆದರೆ ನಷ್ಟ ಅನುಭವಿಸ್ತೀರ. ಯಾಕೆ? ನಿಮ್ಮ ಮೆಮೊರಿ ಪವರ್ ಕಡಿಮೆ ಇದೆ, ಜ್ಞಾಪಕ ಶಕ್ತಿ ಕಡಿಮೆ ಇದೆ. ನೀವು ಕೇಳ್ಬೋದು, ಇಲ್ಲ ಸಮಯ ನಾವೆಲ್ಲ ಚೆಕ್ ಮಾಡಿಸ್ತೇವೆ ಡಾಕ್ಟ್ರ್ ಹತ್ರ ಕರೆಕ್ಟಾಗಿದೆ ಅಂತ. ನಿಜ, ನೀವೆಲ್ಲ ಕರೆಕ್ಟಾಗೂ ಇರ್ತೀರ, ಒಂದು ವೇಳೆ ಮೆಮೊರಿ ಪವರು ಚೆನ್ನಾಗಿದೆ, ಆದರೆ ಆ ಸಮಯದಲ್ಲಿ ನಿಮಗೆ ನೆನಪಿಗೆ ಬರೋದಿಲ್ಲ. ಆಮೇಲೆ ಒಂದು 5 ನಿಮಿಷ ಬಿಟ್ಟು 10 ನಿಮಿಷ ಬಿಟ್ಟು ನಿಮಗೆ ನೆನಪಿಗೆ ಬರುತ್ತೆ ಯಾವುದೇ ಆಗಲಿ. ಆವಾಗ ನಿಮ್ಗೆ ಅನಿಸುತ್ತೆ, ಅಯ್ಯೋ ಮರ್ತೋಗ್ಬಿಟ್ಟೆ, ಅಯ್ಯೋ ಇವಾಗ ನೆನಪು ಬಂತು, ಅಯ್ಯೋ ಆವಾಗ ನೆನಪಿಗೆ ಬರಲಿಲ್ಲ. ಆ ಟೈಮ್ಗೆ ಕೈ ಕೊಟ್ಬಿಡುತ್ತೆ. ಯಾವ ಟೈಮ್ಗೆ? ಒಳ್ಳೆ ಟೈಮ್ನಲ್ಲಿ ನಿಮ್ಮ ಮೆಮೊರಿ ನಿಮಗೆ ಕೈ ಕೊಡುತ್ತೆ, ಒಳ್ಳೆ ಟೈಮ್ನಲ್ಲಿ ನಿಮ್ಮ ಜ್ಞಾಪಕ ಶಕ್ತಿ ನಿಮಗೆ ಕೈ ಕೊಟ್ಬಿಡುತ್ತೆ. ಅದು ಕೊಡಬಾರ್ದಂದ್ರೆ ಏನು ಮಾಡಬೇಕು? ಎಷ್ಟೋ ಸಾರಿ ಚಿಕ್ಕ ಅಂಗಡಿನಲ್ಲಿ, ನಿಮ್ಮದು ಒಂದು ಚಿಕ್ಕ ಅಂಗಡಿ ಇರ್ಬೋದು, ದೊಡ್ಡ ಹೋಟೆಲ್ಲ ದೊಡ್ಡ ಅಂಗಡಿ ಇರ್ಬೋದು,
ಫ್ಯಾಕ್ಟ್ರಿನೋ ಕಂಪನಿರೋ ಇರ್ಬೋದು, ಒಳ್ಳೆ ಬ್ಯಾಂಕಲ್ಲಿ ಕೆಲಸ ಮಾಡೋರು ಇರ್ಬೋದು. ನಿಮ್ಮ ಮೆಮೊರಿ ಈಗ ದುಡ್ಡುಗಳು ಎಣಿಕೆ ಮಾಡ್ತಾ ಇರ್ತೀರಪ್ಪ, ಯಾರಿಗೋ ಚಿಲ್ಲರೆ ವಾಪಸ್ ಕೊಡಬೇಕು, ಅವರು ನಿಮಗೆ ₹100 ಕೊಡ್ತಾರೆ. ಎಷ್ಟು? ₹100 ಕೊಟ್ಟಿರ್ತಾರೆ. ನೀವು ಅಂಗಡಿಯಲ್ಲಿ ಕೂತಿರ್ತೀರ, ಕ್ಯಾಶಿಯರ್ ಆಗಿಲ್ಲ, ಹೋಟ್ಲಲ್ಲಿರ್ತೀರ, ಇನ್ನೆಲ್ಲೋ ಇರ್ತೀರ. ಅವರೇನೋ ₹100 ಕೊಡ್ತಾರೆ, ನಿಮ್ದೊಂದು ₹80 ಬಿಲ್ ಆಗಿರುತ್ತೆ. ಇನ್ನೆಷ್ಟು ವಾಪಸ್ ಕೊಡ್ಬೇಕು ನೀವು? ₹20 ವಾಪಸ್ ಕೊಡಬೇಕು ಅಲ್ವಾ? ನೀವೆಲ್ಲಿ ಮಾಡ್ತೀರಾ? ಅಲ್ಲಿಲ್ಲೂ ಒಂದಿಬ್ಬರು ನಿಂತಿರ್ತಾರೆ ಪಕ್ಕದಲ್ಲಿ ಆ ಕಡೆ ನೀವೆಲ್ಲಿ ಮಾಡ್ತೀರಿ? ಗಡಿಬಿಡಿಯಲ್ಲಿ ಇವ್ರ ಹತ್ರ ₹100 ತೊಗೊಳ್ತೀರಾ. ವಾಪಸ್ ಕೊಡೋವಾಗ ಅವ್ರ ಹತ್ರ ₹500 ತೊಗೊಬಿಟ್ಟೆ ಅಂತ ಅನ್ಕೊಬಿಡ್ತೀರ. ₹420 ವಾಪಸ್ ಕೊಡ್ತೀರ. ₹100 ತೊಗೊಂಡು ₹420 ವಾಪಸ್ ಕೊಡ್ತೀರ ನೀವು. ನೋಡಿರಿ, ಕೊಡಬೇಕಾಗಿರೋದು ಅವ್ರು ₹100 ನಿಮಗೆ ಕೊಟ್ಟವ್ರೆ, ₹80 ಬಿಲ್ಲಾಗಿದೆ. ನೀವು ₹80 ತೊಗೊಂಡು ₹100 ತೊಗೊಂಡಿದ್ದೀರಾ, ₹80 ಬಿಲ್ಲಾಗಿದೆ. ಇನ್ನೆಷ್ಟು ವಾಪಸ್ ಕೊಡ್ಬೇಕು ನೀವು? ಅವ್ರು ಕೊಟ್ಟಿರೋದು ₹100 ನಿಮಗೆ, ಬಿಲ್ಲಾಗಿರೋದು ₹80. ನೀವು ₹80 ಇಟ್ಕೊಂಡ್ರೆ ಇನ್ನು ಅವ್ರಿಗೆ ಎಷ್ಟು ವಾಪಸ್ ಕೊಡ್ಬೇಕು ನೀವು? ₹20 ಅಲ್ವಾ? ಎಲ್ಲರೂ ಚಿಕ್ಕ ಮಕ್ಕಳು ಕೂಡ ಆನ್ಸರ್ ಮಾಡ್ತಾರೆ. ನೀವೇನು ಮಾಡಿದ್ರಾ? ₹100 ತೊಗೊಬಿಟ್ಟಿದ್ರಾ, ಈಚೆ ಇಟ್ಕೊಳ್ಳಲ್ಲ, ಒಳಗಾಗ್ಬಿಟ್ಟಿದ್ರಾ ಗಲಾನಲ್ಲಿ. ಅವ್ರು ಯಾವ್ದು ಕೊಟ್ಟರೆ ನಿಮ್ಗೆ ಗೊತ್ತಿಲ್ಲ, ಇಲ್ಲ ಪಕ್ಕದಲ್ಲಿ ಇಲ್ಲೇ ಇಟ್ಟಿರ್ತೀರಾ, ಅಲ್ಲಿ ಇಟ್ಟಿದ್ದೀರ ಅಂತ ನೀವು ಮರ್ತೋಗ್ತೀರಾ. ಅಥವಾ ಗಡಿಬಿಡಿಯಲ್ಲಿ 2 ಆಪ್ಷನ್, ಒಂದು ಗಡಿಬಿಡಿ, ಇಲ್ಲ ಮರ್ತೋಗ್ತೀರಾ. ಇಲ್ಲ ಅಲ್ಲಿರೋರು ಯಾರೋ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡ್ತಾರೆ. ಅವರು ಉದ್ದೇಶಪೂರ್ವಕವಾಗಿ ಡೈವರ್ಟ್ ಮಾಡ್ತಾರೋ ನಿಮ್ಮ ಮೈಂಡ್ ಗೊತ್ತಿಲ್ಲ. ಬೇರೆಯವರು ಏನೋ ಒಂದು ಕೇಳೋದವರು ಬೇರೆಯವರು, ಅದೆಷ್ಟು ಇದೆಷ್ಟು, ಅಥವಾ ತಗೊಳ್ಳಿ ನಮ್ಮ ಹತ್ರ ಬಿಲ್ಲು ಅನ್ನೋದು, ಇನ್ನೇನೋ ಒಂದು ಪಕ್ಕದಲ್ಲಿ ಒಂದು 2-3 ನಿಂತಿರ್ತಾರೆ, ಅದಕ್ಕಂತೆ ಬಂದಿರ್ತಾರೆ. ಇವರು ಮೋಸ ಮಾಡೋಕ್ಕಂತೆ ಬಂದಿರ್ತಾರೆ. ನೀವು ನೋಡಿದ್ರೆ ಹಿಂಗಿದ್ದೀರಾ, ನಿಮ್ಮ ಬುದ್ಧಿ ಅವ್ರಿಗೆ ಗೊತ್ತು, ನೀವು ಮರ್ತೋಗ್ತೀರಾ ಗಡಿಬಿಡಿ ಅಂತ. ಹಂಗೆ ಅವರೆಲ್ಲ ಮೊದಲು ನಿಮ್ಮ ಮೈಂಡ್ ಸೆಟ್ನ ಅಲ್ಲೇ ಕಲೆಕ್ಟ್ ಮಾಡಿ ಆಮೇಲೆ ಬಂದಿರ್ತಾರೆ. ಅವ್ರು ಬೇಕಂತೆ ಬಂದಿರ್ತಾರೆ, ನಿಮ್ಮನ್ನು ತುಳಿಯೋಕ್ಕೆ ಬಂದಿರ್ತಾರೆ, ನಿಮ್ಮ ಹತ್ರ ದೋಚಕ್ಕೆ ಬಂದಿರ್ತಾರೆ. ಟ್ರಿಕ್ಸು, ಅದು ಬ್ಯಾಂಕ್ ಇರ್ಬೋದು, ಹೋಟೆಲ್ ಇರ್ಬೋದು, ಕಂಪನಿ ಇರ್ಬೋದು, ಅದು ಹಣದ ವ್ಯವಹಾರ ಇರ್ಬೋದು. ಇಲ್ಲ ಸೈನ್ ಮಾಡ್ತಿರಲ್ಲ ಏನೋ ಒಂದು ಫೈಲ್ಗಳ ಮೇಲೆ ಪ್ರಾಜೆಕ್ಟ್ ಮೇಲೆ ಸೈನ್ ಮಾಡ್ತಿರಲ್ಲ, ಅದು ಹಾಸ್ಪಿಟಲ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಜಡ್ಜು ಇಲ್ಲದು ಮತ್ತೊಂದು ಎಲ್ಲೇ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ಸೈನ್ ಮಾಡ್ತಾರೆ. ನೀವು ವಿಜ್ಞಾನ ಇರ್ಬೋದು, ಸಂಶೋಧಕರ, ಇಂಜಿನಿಯರ್ ಇರ್ಬೋದು, ಯಾರಾದರೂ ಇರ್ಬೋದು. ಅವರು ಸೈನ್ ಮಾಡಿಸ್ಕೊಳ್ಳೋಕ್ಕೆ ಬಂದಿರ್ಬೋದು, ಅಥವಾ ನೀವು ಕ್ಯಾಶಿಯರ್ ಆಗಿದ್ರೆ ದುಡ್ಡು ಕೀಳೋಕ್ಕೆ ಬಂದಿರ್ಬೋದು. ನಿಮ್ಮ ವೀಕ್ನೆಸ್ ಅವ್ರು ತಿಳ್ಕೊಬಿಟ್ಟಿರ್ತಾರೆ, ವೀಕ್ನೆಸ್ ಎಲ್ಲ ತಿಳ್ಕೊಳ್ತಾರೆ. ನೀವೇನು ಊಟ ಮಾಡ್ತೀರಾ, ತಿಂಡಿ ಮಾಡ್ತೀರಾ, ಎಲ್ಲಿಂದ ಬರ್ತೀರಾ, ನಿಮ್ಮ ಸುತ್ತಲೂ ಏನು ಬ್ಯಾಕ್ಗ್ರೌಂಡು, ನೀವು ಹೋಗ್ಗುಳಿ, ನಿಮಗೆ ಮರ್ತೋಗೋಂಥ ಪರಿಸ್ಥಿತಿ ಇದೆಯಾ, ಅಥವಾ ಗಡಿಬಿಡಿನ ನಿಮ್ಮ ಮಾನಸಿಕವಾಗೇ ಬೇಕಂತೆ ಅವ್ರು ನಿಮ್ಮ ಮೊದಲೇ ಏನೇನೋ ಫೋನುಗಳು ಮಾಡಿ, ಸುಮ್ಮನೆ ಫೋನುಗಳು ಮಾಡಿ ಏನೇನೋ ಕೇಳಿ ಏನೇನೋ ತರಳೆ ಮಾಡಿ ನಿಮಗೆ ನೋವು ಕೊಟ್ಟಿರ್ತಾರೆ. ರಾತ್ರಿ ಹೊತ್ತು ಹಂಗೆ ಮಾಡ್ತಾರೆ, ಮಲಗೋ ಟೈಮಿಗೆ ಕಾಲುಗಳು ಮಾಡೋದು, ನಿಮಗೆ ಡಿಸ್ಟರ್ಬ್ ಮಾಡೋದು, ನಿಮ್ಮ ಮೈಂಡ್ನ ಡೈವರ್ಟ್ ಮಾಡೋದು. ಲಾಸ್ಟಿಗೆ ನಿಮ್ಮ ಹತ್ರ ದೋಚಕ್ಕಂತ ರಾತ್ರಿನೇ 1-2-3 ಕಾಲುಗಳು ಮಾಡಿರ್ತಾರೆ. ನಿಮಗೆ ನಿದ್ದೆನೇ ಬಂದಿರಲ್ಲ, ರಾತ್ರಿಯೆಲ್ಲ ತಲೆ ಕೆಡಿಸ್ಕೊಂಡಿರ್ತಾರೆ. ಇವನು ಯಾರು, ಏನು, ಅವ್ನು ಏನು ಕೇಳ್ದ, ಯಾಕೆ ಹಂಗೆ ಕೇಳ್ದ, ಹಿಂಗೆ ಕೇಳ್ದ. ಅವ್ರು ಹಂಗೆ ತಲೆ ತಿಂದಿರ್ತಾರೆ ನಿಮ್ಗೆ ರಾತ್ರಿ ಹೊತ್ತು. ಅವಾಗ ನಿದ್ದೆ ಬರೋಲ್ಲ, ಬೆಳಗ್ಗೆ ಟೆನ್ಷನಲ್ಲಿ ಬರ್ತೀರ. ಮೊದಲೇ ನೀವು ಮಾನಸಿಕವಾಗಿ ವೀಕ್ ಇರ್ತೀರ. ಇದೆಲ್ಲ ನೋಡಿ ಅವ್ರು ತಿಳ್ಕೊಂಡಿರ್ತಾರೆ, ಫಸ್ಟೇ ಕ್ಯಾಲ್ಕುಲೇಟ್ ಮಾಡ್ತಾರೆ ನಿಮ್ಮ ಮೈಂಡ್ ಮಾಡಿ. ಆಮೇಲೆ ರಾತ್ರಿ ಎಲ್ಲ ಕಾಲುಗಳು ಮಾಡಿ, ಹಗಲೊತ್ತು 1-2 ಸಾರಿ ಕಾಲ್ ಮಾಡಿ ನಿಮ್ಮ ಮೈಂಡ್ಗೆ ಡಿಸ್ಟರ್ಬ್ ಮಾಡಿ ಆಮೇಲೆ ಇಲ್ಲಿ ಬರ್ತಾರೆ. ನೀವು ಕ್ಯಾಶಿಯರ್ ಬ್ಯಾಂಕ್ ಇರ್ಬೋದು, ಹೋಟೆಲ್ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಅಂಗಡಿ ಇರ್ಬೋದು, ಬಟ್ಟೆ ಅಂಗಡಿ, ದೊಡ್ಡ ಟೆಕ್ಸ್ಟೈಲ್ ಇರ್ಬೋದು, ಎಂಟರ್ಪ್ರೈಸಸ್ ಇರ್ಬೋದು, ಏನೋ ಒಂದಪ್ಪ ನಿಮ್ಮದು. ನಿಮ್ಮ ಹತ್ರ ಇಲ್ಲಿ ಕಂತೆ ನೋಟಿದೆ. ಅವ್ರೇನು ಮಾಡ್ತಾರೆ, ನಾನು 500 ಕೊಟ್ಟಿದ್ದೀನಿ ಅಂತಾನೆ, ಇಲ್ಲ ಇವಾಗ ನಾನು 5 ಲಕ್ಷ ಕೊಟ್ಟೆ ಅಂತಾರೆ. ಅಲ್ಲಿ ಕೊಟ್ಟಿರೋದು 1 ಲಕ್ಷ, 5 ಲಕ್ಷ ಕೊಟ್ಟೆ ನೋಡಿ ಹಾಕ್ಕೊಂಡಿದ್ದೀರಾ ಗಲ್ಲನಲ್ಲಿ ಅಂತಾರೆ. ನೋಡಿ ₹500 ಕೊಟ್ಟೆ ಹಾಕ್ಕೊಂಡಿದ್ದೀರಾ ಅಂತಾರೆ. ಚಿಲ್ಲರೆ ಕೊಡಿ ಅಂತಾರೆ, ಅಥವಾ ಬರ್ಕೊಳ್ಳಿ ಅಂತಾರೆ, ಅಥವಾ ಸೈನ್ ಮಾಡಿ ಅಂತಾರೆ. ಏನು ಮಾಡ್ತೀರಾ ಈಗ? ಮೋಸ ಹೋಗ್ತೀರಾ ಈಜಾಗಿ. ಇದಕ್ಕೆ ಕಾರಣ ಏನು? ನೀವು ಹೇಳ್ತೀರಾ ನಾನು ಒಳ್ಳೆಯವನು ಸಮಯ, ನಾನು ಒಳ್ಳೆಯವನು ಅಷ್ಟೇ ಹೇಳ್ತೀರ. ನಾನು ಯಾರಿಗೋ ಮೋಸ ಮಾಡಲ್ಲ ₹1. ಕರೆಕ್ಟು, ನನಗೆ ಗೊತ್ತು ನೀವು ಒಳ್ಳೆಯವರು, ನಿಮಗೆ ಆತ್ಮಸಾಕ್ಷಿ ಇದೆ, ನಿಮ್ಮ ಜೀವನ ಒಳ್ಳೆಯದೇ. ಅದಕ್ಕೆ ನೀವು ಒಳ್ಳೆಯವರಾಗಿರೋದಕ್ಕೆ ಅವ್ರು ನಿಮ್ಮ ಮೇಲೆ ಟೋಪಿ ಹಾಕಕ್ಕೆ ಬಂದಿದ್ದಾರೆ. ನಿಮ್ಮಲ್ಲಿರೋ ಅಮಾಯಕತ್ವದ ಮೇಲೆ ಆಟ ಆಡೋಕೆ ಬಂದಿದ್ದಾರೆ. ಅವರು ಅಮಾಯಕತ್ವದ ಮೇಲೆ ಆಟ ಆಡ್ತಾರೆ ಈ ದುಷ್ಟರು, ಪಾಪಿಗಳು, ವಂಚಕರು. ಗೊತ್ತಾಯ್ತಲ್ಲ? ಆಮೇಲೆ ಹೆಂಗೆ ಟೋಪಿ ಹಾಕ್ಬಿಡ್ತಾರೆ, ಇಲ್ಲ ಸೈನ್ ಮಾಡಿಸ್ಕೊಬಿಡ್ತಾರೆ ಯಾವುದೋ ಫೈಲ್ ಮೇಲೆ, ಯಾವುದೋ ಚೆಕ್ ಮೇಲೆ. ಚೆಕ್ ಕೂಡ ಹೌದು, ನಿಮ್ಮದೇ ಚೆಕ್ ಮೇಲೆ ಬೇರೆ ಥರ ಬರೆದ್ಬಿಟ್ಟಿರ್ತಾರೆ. ನೀವು ₹100 ಸೈನ್ ಹಾಕ್ತಿರೋ, ₹1000 ಸೈನ್ ಹಾಕ್ತಿರೋ ಚೆಕ್ ಮೇಲೆ, ಅಲ್ಲಿ ಪಕ್ಕದಲ್ಲಿ ಅವರು ನೀವು ನಂಬಿಕೆ ಮೇಲೆ ಚೆಕ್ ಬರೆಯಪ್ಪ ಸೈನ್ ಮಾಡ್ತೀನಿ ಅಂತೀರ. ನಿಮ್ಮ ಅಸಿಸ್ಟೆಂಟ್ಗಳೇ ಎಷ್ಟೋ ಮೋಸ ಮಾಡ್ತಾರೆ, PAಗಳೇ ಎಷ್ಟೋ ಮೋಸ ಮಾಡ್ತಾರೆ. ಹುಷಾರಾಗಿರಿ. ಅಕ್ಕಪಕ್ಕ ಇರೋವರೇ ಅಣ್ಣ ತಮ್ಮ ಬಾಮಾಯ್ದು ಇನ್ನೊಬ್ಬರು ಮತ್ತೊಬ್ಬರು ಮೋಸ ಮಾಡ್ತಾರೆ. ಇದಕ್ಕೆ ಕಾರಣ ಏನು? ಯಾರು ಕಾರಣಕರ್ತರು? ಬಿಡ್ರಿ, ಅವರಲ್ಲಿ ಬಂಡಾಸುರರು ಭಕ್ತರು ಇರ್ತಾರೋ, ಅಲ್ಲ ಅವ್ರ ಹೆಸರು ಹೇಳ್ಕೊಂಡು ಬದುಕೋರು ಇರ್ತಾರೋ,
ಮಹಿಷಾಸುರಲ್ಲೇ ಹೆಸರು ಹೇಳ್ಕೊಂಡು ಬದುಕೋರು ಇರ್ತಾರೋ, ದುಶ್ಯಾಸನ ಹೆಸರು ಹೇಳ್ಕೊಂಡು ಕೀಚಕರು ಹೆಸರು ಹೇಳ್ಕೊಂಡು ಬದುಕೋರು ಇರ್ತಾರೋ, ಪಾಪಿಗಳು ಬಿಡ್ರಿ, ಅವ್ರು ದುಷ್ಟರು ಅಲ್ವಾ. ಆದರೆ ನಿಮ್ಮ ಹತ್ರ ಆಟ ಆಡ್ತಾರೆ, ನಿಮಗೆ ಕಷ್ಟಗಳು ಸಿಕ್ಕಾಕ್ಸ್ಬಿಡ್ತಾರೆ, ನಿಮ್ಮದು ಯಾವುದೋ ಸಮಸ್ಯೆಗಳು ಸಿಕ್ಕಾಕ್ಸ್ತಾರೆ. ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಹನಿ ಟ್ರಾಪ್ಗಳು ಬಿಡ್ತಾರೆ. ಹುಡುಗಿರನ್ನ ಬಿಡೋದು, ಕಾಲುಗಳು ಮಾಡಿಸೋದು, 9 ಗಂಟೆ ರಾತ್ರಿ, 10 ಗಂಟೆ ರಾತ್ರಿ, 11 ಗಂಟೆ ರಾತ್ರಿ ಅವ್ರ ಕೈಯಲ್ಲಿ ಏನೇನೋ ಕತೆಗಳು ಹೇಳ್ಸೋದು, ಸುಳ್ಳು ಕತೆಗಳು, ಹಂಗೆ ಫ್ರೆಂಡ್ ಮಾಡ್ಕೊಳ್ಳೋದು ಹುಡುಗಿರು. ಆಮೇಲೆ ನಿಮ್ಮನ್ನು ಬೀಳಿಸ್ಬಿಡೋದು ಹಳ್ಳಕ್ಕೆ, ಕೆಡ್ಡ ತೋಡ್ಬಿಡ್ತಾರೆ ಫಸ್ಟೇ, ನಿಮ್ಮೆಲ್ಲ ಬೀಳಿಸ್ಬಿಡ್ತಾರೆ ಹಳ್ಳಕ್ಕೆ. ಇದು ಹನಿ ಟ್ರಾಪ್ ಅಂತಾರೆ. ಆಮೇಲೆ ಅವ್ರು ಹೇಳ್ದಂಗೆ ನೀವು ಕುಣಿಬೇಕು, ಅವ್ರು ಹೇಳಿದ್ದಕ್ಕೆಲ್ಲ ನೀವು ಸೈನ್ ಮಾಡಬೇಕು, ಅವ್ರು ಹೇಳ್ದಂಗೆಲ್ಲ ಕೆಟ್ಟ ಕೆಲಸಗಳು ನಿಮ್ಮ ಕೈಯಲ್ಲಿ ಮಾಡಿಸ್ಬಿಡ್ತಾರೆ. ಲಾಸ್ಟಿಗೆ ಜೈಲಿಗೆ ಹೋಗೋದು ಯಾರು? ಮರ್ಯಾದೆ ಆಗೋದು, ಮೀಡಿಯಾಗಳಲ್ಲಿ ಮರ್ಯಾದೆ ಆಗೋದು ಯಾರ್ದು? ನಿಮ್ಮದು. ನೀವು ಹಳ್ಳಕ್ಕೆ ಬಿದ್ದೋಗ್ತೀರ. ಇದಕ್ಕೆ ಕಾರಣ ಯಾರು? ನೀವೆಲ್ಲ ಮೈಂಡ್ ಡೈವರ್ಟ್ ಮಾಡಿದ್ರಲ್ಲ ಅವರು. ಹಾಗಾದ್ರೆ ನೀವು ಒಳ್ಳೆಯವರಲ್ವಾ? ಇದ್ದೀರಾ? ಇಲ್ಲ ಅಂದವ್ರು ಯಾರು? ಹಾಗಾದ್ರೆ ಯಾಕೆ ಬಂತು ಕಷ್ಟ? ಅಲ್ಲೇ ಇರೋದು ಕ್ವಶ್ಚನ್. ನೋಡಿರಿ, ನೀವು ಕಷ್ಟದಿಂದ ಪಾರಾಗಬೇಕು ಅಂತ ನೀವು ಅಂದ್ಕೊತೀರ, ಒಳ್ಳೆಯವರಾಗಿರ್ತೀರ. ಆದರೆ ನಿಮ್ಮಲ್ಲಿ ಒಂದು ವೀಕ್ನೆಸ್ ಇರುತ್ತೆ. ಏನಪ್ಪ ಅಂದರೆ, ನೀವು ಸರಿಯಾಗಿ ದೇವ್ರನ್ನ ನಂಬಲ್ಲ ಒಂದೇದು, ಅಥವಾ ದೇವ್ರ ಮೇಲೆ ಭಕ್ತಿ ಇಲ್ಲದೆ ಇರ್ಬೋದು, ಅಥವಾ ದೇವ್ರನ್ನ ಆರಾಧಿಸೋಕ್ಕೆ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀರ, ಅಥವಾ ನಂಬಿಕೆನೇ ಇಲ್ಲದೆ ಇರ್ಬೋದು. ಇದು ಮೊದಲನೇ ತಪ್ಪು. ಎರಡನೇ ತಪ್ಪು, ನಮ್ಮಂಥ ಗುರುಗಳು ವೀಡಿಯೋಗಳು ನೋಡಬೇಕು. ಒಳ್ಳೆ ಗುರುಗಳು ಯಾರಿದ್ದಾರೆ, ಈ ರೀತಿ ಬುದ್ಧಿ ಹೇಳ್ತಾರೆ, ತಿಳುವಳಿಕೆ ಕೊಡ್ತಾರೆ. ಆ ಗುರುಗಳು ಯಾರೇ ಆಗಿರಲಿ, ರೋಡಲ್ಲಿ ಹೋಗೋದು ದಾಸಾಯ ಆಗಲಿ, ಅವೊಂದು ನೋಡ್ಬೇಕು ನೀವು. ಒಂದು ಕತ್ತೆ ಆಗಲಿ, ನಾಯಿ ಆಗಲಿ, ಒಂದು ಬೆಕ್ಕಾಗಲಿ, ಒಂದು ಪ್ರಾಣಿ ಆಗಲಿ, ಕ್ರಿಮಿಕೀಟ, ಗಿಡ ಬಳ್ಳಿ ಮರ, ನದಿ ಸಾಗರ ಬೆಟ್ಟ ಗುಡ್ಡ ಗ್ರಹಗಳು ಏನೇ ಆಗಲಿ, ಇವರೇ ದೇವತೆಗಳು ಏನಾಗಲಿ, ದೊಡ್ಡವರು ಚಿಕ್ಕವರು ಒಳ್ಳೆಯವರಾಗಿದ್ದರೆ, ಒಳ್ಳೆ ತಿಳುವಳಿಕೆ ಅವ್ರಿಗೆ ಗೌರವ ಕೊಡ್ಬೇಕು. ನೀವು ಅವ್ರು ಹೇಳೋದನ್ನು ಕೇಳಬೇಕು. ಆವಾಗ ನೀವು ಗುರುಭಕ್ತಿ ನಿಮ್ಮಲ್ಲಿರಬೇಕು, ದೈವಭಕ್ತಿ ನಿಮ್ಮಲ್ಲಿರಬೇಕು. ಗುರುಗಳಿಗೆ ದೇವ್ರಿಗೆ ದಕ್ಷಿಣೆ ಹಾಕೋದು, ಅವ್ರಿಗೆ ಸೇವೆ ಮಾಡೋದು, ಇವೆಲ್ಲ ಮಾಡಬೇಕು. ಆವಾಗ ನಿಮಗೆ ಪುಣ್ಯಶಕ್ತಿ, ಅವ್ರ ಆಶೀರ್ವಾದ ಲಭಿಸುತ್ತೆ. ಕಷ್ಟ ಕಾಲದಲ್ಲಿ ಅವ್ರ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಸುತ್ತಲೂ ಅವರ ಇರುತ್ತೆ, ಬಯೋ ಎನರ್ಜಿ ಇರುತ್ತೆ, ದೈವಿ ಶಕ್ತಿ ನಿಮ್ಮ ಸುತ್ತಲೂ ಒಳಗೂ ಹೊರಗೂ ನಿಮಗೆ ರಕ್ಷಾ ಕವಚ ಆಗಿರುತ್ತೆ. ಇಂಥ ಯಾರೇ ದುಷ್ಟರು ನಿಮ್ಮ ಹತ್ರ ಬಂದು ನಿಮ್ಮ ಮೈಂಡ್ನ ಡೈವರ್ಟ್ ಮಾಡೋಕ್ಕೆ ನೋಡಿದ್ರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಅದಕ್ಕೆ ಹಿಂದೂ ಧರ್ಮದಲ್ಲಿ ದೇವತೆಗಳನ್ನು ತಿಳ್ಕೊಂಡು ನೀವು ಆರಾಧಿಸ್ಬೇಕು. ದೇವಸ್ಥಾನಗಳಿಗೆ ಹೋದರೆ ಉಪಯೋಗ ಆಗುತ್ತಾ ಇಲ್ವಾ, ಮಠಗಳಿಗೆ ಹೋದರೆ ಉಪಯೋಗ ಆಗುತ್ತಿಲ್ವಾ, ಗುರುಗಳು ಸಹಾಯ ಪಡೆದ್ರೆ ಉಪಯೋಗ ಆಗುತ್ತಿಲ್ಲ ಅನ್ನೋದು ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಕ್ಕೆ ಒಳ್ಳೆಯ ಗುರುಗಳ ಹತ್ರ, ಮಠಗಳ ಹತ್ರ ಹೋಗಿ, ಇಲ್ಲ ಒಳ್ಳೆಯ ಗುರುಗಳು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಸಿಗ್ತಾರೆ. ಒಳ್ಳೆಯ ಗುರುಗಳಿದ್ದಾರೆ ನಮ್ಮ ದೇಶದಲ್ಲಿ, ಭೂಮಿ ಮೇಲೆ. ಅವರಿಂದನೇ ಇವತ್ತು ಮಳೆ ಗಾಳಿ ಬೆಳೆ ಬರ್ತಾರದು, ತಿನ್ನೋಕೊಂದು ಒಳ್ಳೆ ಅನ್ನ, ಒಳ್ಳೆ ಗಾಳಿ ಸಿಗ್ತಾರದು ಮಹಾತ್ಮರಿಂದ. ಅಂಥವರು ಸಿಕ್ಕಿದಾಗ ಅಂಥವ್ರಿಗೆ ಸೇವೆ ಮಾಡಿ, ದಕ್ಷಿಣ ಹಾಕಿ ಸೇವೆ ಮಾಡಿ ಆಶೀರ್ವಾದ ತಗೊಳ್ಳಿ, ಅವರ ಸಲಹೆ ಪಡ್ಕೊಳ್ಳಿ. ಕೆಲಸ ಕಾರ್ಯಗಳಲ್ಲಿ ಸದಾ ಅವ್ರ ರಕ್ಷಣೆ ನಿಮಗಿರುತ್ತೆ, ಅವ್ರ ಆಶೀರ್ವಾದ ಇರುತ್ತೆ. ನಿಮ್ಗೆ ಯಾವತ್ತೂ ಕಷ್ಟಗಳು ಬರೋದಿಲ್ಲ ಅಲ್ವಾ. ಅದೇ ಈ ಕೆಲವ್ರು ಏನು ಮಾಡ್ತಾರೆ, ಕಷ್ಟಗಳು ಸಿಕ್ಕಾಕೊಂಡ್ಮೇಲೆ ಗುರುಗಳು ನೆನಪು ಬರುತ್ತೆ, ಕಷ್ಟಗಳು ಸಿಕ್ಕಾಕೊಂಡ್ಮೇಲೆ ದೇವ್ರ ನೆನಪು ಬರುತ್ತೆ. ಆವಾಗೇನೋ ಒಳ್ಳೆ ಕೆಲಸ ಮಾಡ್ಬೇಕಂತಾರೆ. ಆವಾಗೇನಿರುತ್ತೆ, ಇವ್ರ ಹತ್ರ ಇವರೇ ಕಷ್ಟಕ್ಕೆ ಸಿಕ್ಕಾಕೊಂಡು ನರಳ್ತಾ ಇದ್ದಾರೆ, ಪೈಸಾ ಇಲ್ಲ, ಸಾಲ್ಗಾರರಾಗಿ ಕೂತಿರ್ತಾರೆ, ಇಲ್ಲ ರೋಗಗಳಿಂದ ಒಳಗಾಗಿ ಕೂತಿರ್ತಾರೆ, ಇಲ್ಲ ಮನಸ್ಸು ಡಿಸ್ಟರ್ಬ್ ಮಾಡ್ಕೊಂಡು ಕೂತಿರ್ತಾರೆ. ಇವ್ರಿಗೇನು ಜ್ಞಾನ ಕೊಡೋದು ಅವಾಗ, ಏನು ಕ್ಲಾಸ್ ಕೊಡೋದು ಅವಾಗ, ಏನು ಒಳ್ಳೆ ಕೆಲಸ ಮಾಡಿಸೋದು ಇವ್ರ ಕೈಯಲ್ಲಿ ಅವಾಗ ನಾವು ಅಲ್ವಾ. ಅವರೇ ಸಮಸ್ಯೆಗೆ ಸಿಕ್ಕಾಗ್ಬಿಟ್ಟು ಸಾಲದ ನಮಗೂ ಅವ್ರ ಸಮಸ್ಯೆ ಹೇಳಿ ನಮ್ಮ ಟೈಮ್ ವೇಸ್ಟ್ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಸರಿಲ್ಲ. ಅದಕ್ಕೆ ಒಳ್ಳೆಯವರಾದ ನೀವು, ಒಳ್ಳೆ ಥರ ಇರೋದು ನೀವು, ಎಲ್ಲಿ ಮೈಂಡ್ ಡೈವರ್ಟ್ ಮಾಡ್ಕೋಬೇಡಿ. ದೇವರು ಗಣಪತಿ ಇದ್ದಾನೆ, ಗಣೇಶ ದೇವರಿದ್ದಾನೆ, ಅವನ ಬಗ್ಗೆ ಈಗಾಗಲೇ ಒಂದು ಪಾರ್ಟ್ 1 ಹಾಕಿದ್ದೀನಿ ನೋಡ್ರಿ. ಬುದ್ಧಿದಾತ, ಸಿದ್ಧಿದಾತ, ವರದಾತ, ಸಂಕಷ್ಟಾರ ಚತುರ್ಥಿ ಬರುತ್ತೆ. ಪ್ರತಿ ತಿಂಗಳು ಒಂದು ಬರುತ್ತೆ ಸಂಕಷ್ಟಾರ ಚತುರ್ಥಿ, 1, 2. ಆ ದಿನ ಆದಷ್ಟು ಆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆನೋ ಸಂಜೆನೋ ಹಾಗೆ ಅಲ್ಲಿರೋ ಅರ್ಚಕರಿಗೆ ಏನೋ ದಕ್ಷಿಣೆ ಹಾಕಿ, ಅಲ್ಲಿರೋ ಉಂಡಿಗೆ ಒಂದಷ್ಟು ಹಾಕಿ, ಅರ್ಚಕರಿಗೂ ಒಂದಷ್ಟು ಹಾಕಿ, ಏನೋ ಹಣೆನಲ್ಲಿ ಕುಂಕುಮಾರ ವಿಭೂತಿನ ಹಚ್ಕೊಂಡು ಬನ್ನಿ, ಒಂದು ಹೂವು ಹೊರಡ್ತಾರೆ ಜೋಬಲ್ಲಿ ಹಾಕ್ಕೊಂಡು ಬನ್ನಿ, ಅಷ್ಟು ಮಾಡಿ ಸಾಕು. ಅಲ್ಲಿರೋ ನಾಗರಕಟ್ಟೆ, ಅಶ್ವತ್ಥಕಟ್ಟೆ ಅಂದರೆ ಒಂದು ರೌಂಡ್ ಹೊಡೀರಿ, ದೇವಸ್ಥಾನದ ಗರ್ಭಗುಡಿಗೆ 1, 2 ರೌಂಡ್, 3 ರೌಂಡ್ ಹೊಡೀರಿ. ಏನಾಗುತ್ತಪ್ಪ ನಿಮ್ಮ ಖರ್ಚು ಹೇಳಿ, ಅಲ್ಲಿ ಹೋಗಿ ಬರೋಕ್ಕೆ ಕಷ್ಟನಾ ಹೇಳಿ. ಅದೆಲ್ಲ ಹೆಂಗೆ ಹೋಗಬೇಕು, ಯಾವ ದೇವ್ರಿಗೆ ಯಾವ ವಾರ ಹೋಗಬೇಕು? ಗಣಪತಿಗೆ ಬುಧವಾರ ಹೋಗಿ, ಬುಧವಾರ ಹೊತ್ತು ಹೋಗಿ. ಹಾಗೆ ಬುಧವಾರ ಹೊತ್ತು ಗಣಪತಿಯನ್ನು ಆರಾಧಿಸಿ ಜಪ ಮಾಡಿ, ಮನೆಯಲ್ಲಿ ಒಂದು 108 ಸಾರಿ ಅದನ್ನು ನಾಮಸ್ಮರಣೆ ಮಾಡಿ, ಧ್ಯಾನ ಮಾಡಿ. ಇದೆಲ್ಲ ಮಾಡೋಕ್ಕೆ ಬರಿಲ್ಲ ಅಂದರೆ ಇಲ್ಲಿ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ
ಇಲ್ಲಿ ಕುಂಡಲಿನಿ ಸಾಧನೆ ಹೇಳ್ಕೊಡ್ತೀವಿ. ಗಣಪತಿಯೆಲ್ಲ ಆರಾಧಿಸಿ. ಗಣಪತಿ ಅಂದರೆ ಗಣ ಅಂದರೆ ಪವಿತ್ರ, ಶುದ್ಧ ಅಂತ. ಪತಿ ಅಂದರೆ ಸ್ವಾಮಿ, ಪವಿತ್ರವಾದ ವಸ್ತುಗಳು, ಪವಿತ್ರವಾದ ಶಕ್ತಿಗಳು. ಅದಕ್ಕೆ ಸ್ವಾಮಿ ಯಾರು? ಗಣಪತಿ. ಹಾಗೆ ವಿದ್ಯಾದಾತ, ಬುದ್ಧಿದಾತ. ವಿದ್ಯೆಗೆ ಯಾರು ದೇವರು? ವಿದ್ಯೆ ಕೊಡ್ತಕ್ಕಂಥವ್ರು ಯಾರು? ನಮ್ಮ ಮೆಮರಿ ಪವರ್ ಇವೆಲ್ಲ ಕೊಡ್ತಕ್ಕಂಥವ್ರು ಯಾರು? ಗಣಪತಿ ದೇವರು. ಗಣಪತಿ ದೇವರು. ಸಿದ್ಧಿ ಅಂದರೆ ಶಕ್ತಿಗಳು. ನಮಗೇನೋ ಒಂದು ಕೆಲಸ ಕಾರ್ಯ ನಾವು ಹಿಡ್ಕೊಂಡಿರ್ತೀವಿ, ಆ ಸಿದ್ಧಿ ಆಗಬೇಕಪ್ಪ, ಅದ್ರ ದೇವ್ರು ಯಾರು? ಗಣಪತಿ. ಯಾಕಂದರೆ ಸಿದ್ಧಿ ಬುದ್ಧಿ ಅವರ ಪತ್ನಿಯರು. ಗಣಪತಿಗೆ ಶಕ್ತಿಗಳೇ ಅವರು. ಆದಮೇಲೆ ನಮಗೆ ಶಕ್ತಿ ಅಲ್ವಾ ಸಿದ್ಧಿ ಬುದ್ಧಿ. ನಮಗೆ ಒಳ್ಳೆಯ ಬುದ್ಧಿ ಇದ್ದರೆ ಸಿದ್ಧಿ ಲಭಿಸುತ್ತೆ, ಶಕ್ತಿ ಲಭಿಸುತ್ತೆ. ನಾವೆಲ್ಲ ಕೆಲಸ ಕಾರ್ಯಗಳಲ್ಲೂ ನಾವು ಯಶಸ್ಸಲ್ಲಿ ಕಾಡ್ತೀವಿ. ಅದಕ್ಕೆ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು. ಆಮೇಲೆ ಸುಖ ಲಾಭ ಅಂದರೆ ಯಾರು? ಈಗಾಗಲೇ ವೀಡಿಯೋ ಹಾಕಿದ್ದೀನಿ, ನಾನು ಹಿಂದೆ ವೀಡಿಯೋ ಹಾಕಿದ್ದೀನಿ ಗಣಪತಿದು ಭಾಗ 1, 2 ನೋಡಿ. ನೀವು ನೋಡಿಲ್ಲ ಅಂದರೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಕುಂಡಲಿನಿ ಸಾಧನೆ, ಯೋಗ ಸಾಧನೆ, ಈ ಥರ ಧ್ಯಾನ ಮಾಡೋದು, ತಪಸ್ಸು ಮಾಡೋದು, ಈ ಥರ ತಿಳುವಳಿಕೆ ಪಡೆಯೋಕ್ಕೆ ಬೇಕಂದ್ರೆ ಇಲ್ಲಿ ಜನರಲ್ ಕ್ಲಾಸು ಇರುತ್ತೆ. ಹಾಗೆ ವಿದ್ಯಾ ಕಲಿಯೋದು ಇರುತ್ತೆ. ಯಂತ್ರ, ತಂತ್ರ, ಮಂತ್ರ, ಶ್ರೀಚಕ್ರ ಮಂತ್ರ, ಪ್ರತಿಷ್ಠಾಪನೆ, ಪೂಜೆ, ಹೋಮ, ಯಜ್ಞ, ಹಾಗೆ ಅಭಿಷೇಕ, ಅರ್ಚನೆ, ಇವೆಲ್ಲ ಮಂತ್ರಗಳು ಹೇಳ್ಕೊಡ್ತೀವಿ. ಮಾಡೋದು ಹೆಂಗೆ ಹೇಳ್ಕೊಡ್ತೀವಿ. ಅಥವಾ ಬರೀ ಕಷ್ಟಗಳು ಪರಿಹಾರ ಮಾಡ್ಕೋಬೇಕಾ, ಅದಕ್ಕೂ ಇಲ್ಲಿ ಸಮಸ್ಯೆಗಳು ಪರಿಹಾರಕ್ಕೂ ಇಲ್ಲಿ ಅವಕಾಶ ಇದೆ. ನಾವೆಲ್ಲ ಸಲಹೆ ಕೊಡ್ತೀವಿ. ನಿಮ್ಮ ಸಮಸ್ಯೆಗಳ ಬಗೆಹರಿಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ. ಬೇರೆ ಕಡೆ ದಾರಿ ತೋರಿಸ್ತೀನಿ ನಾನು, ನಿಮಗೆ ಒಂದು ದಾರಿ ತೋರಿಸ್ತೀರಿ. ಗೊತ್ತಾಯ್ತಲ್ಲ? ಓಕೆ ನೋಡಿ, ನೀವು ಯಾವುದೇ ಕೆಲಸ ಕಾರ್ಯ ಮಾಡಿ ಗಣಪತಿ ಸಹಾಯ ಬೇಕು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು, ಗುರುಗಳ ಸಹಾಯ ಬೇಕು. ಸಂಕಷ್ಟಾರ ಚತುರ್ಥಿ ಮರಿಬೇಡಿ, ಬುಧವಾರ ದಿನ ಮರಿಬೇಡಿ. ಗಣಪತಿಯೆಲ್ಲ ಆರಾಧಿಸಿ. ಒಂದಷ್ಟು ಸಾಧ್ಯವಾದರೆ ಮನೆಯಲ್ಲಿ ಹೋಮ ಮಾಡಿಸಿ, ಇಲ್ಲ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿಸಿ. ಇಲ್ಲಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ, ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿಸಿ. ಇದೆಲ್ಲ ಮಾಡಿ, ಹಣ ಇರೋವಾಗೆ ಮಾಡಿ, ಒಳ್ಳೆ ಕೆಲಸ ಇರೋವಾಗ ಮಾಡಿ. ಎಲ್ಲ ಕಳ್ಕೊಂಡ್ಮೇಲೆ ಯಾರೋ ಕಳ್ಕೊಂಡು ನನ್ನ ಹತ್ರ ಬರ್ತಾರೆ. ಯಾಕೆ? ಅವ್ರ ಪುಣ್ಯಶಕ್ತಿ ಇರೋವಾಗ ಎಲ್ಲ ಇರುತ್ತೆ. ಪುಣ್ಯಶಕ್ತಿ ಕಡಿಮೆ ಆದರೆ ಹೋಯ್ತು. ಯಾರೋ ಅವ್ರ ತಾತ ಮುತ್ತಾತ ಪೂರ್ವಿಕರ ಆಶೀರ್ವಾದದಿಂದಲೋ, ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲನೋ ಈ ಜನ್ಮದಲ್ಲಿ ಒಂದಷ್ಟು ಇರುತ್ತೆ ತಿನ್ನೋಕ್ಕೆ ಕುಡಿಯೋಕ್ಕೆ. ಆ ಟೈಮಲ್ಲೇ ಅದನ್ನು ಬಡ್ಡಿ ಚಕ್ರ ಬಡ್ಡಿ ಬೆಳೆಸ್ಕೋಬೇಕು. ಅದೇ ಅದೆಲ್ಲ ಖರ್ಚಾದ್ಮೇಲೆ ಹೋಗ್ತೀನಿ, ಲಾಸ್ ಆದಮೇಲೆ ಹೋಗ್ತೀನಿ ಗುರುಗಳ ಹತ್ರ, ದೇವ್ರ ಹತ್ರ ಅಂದರೆ ಆಗೋದಿಲ್ಲ. ಗೊತ್ತಾಯ್ತಲ್ಲ? ಅದು ವೇಸ್ಟ್. ಅವಾಗ ಕೆಡೋದಕ್ಕೆ ಮುಂಚೆನೇ ಇರೋವಾಗ ಅದನ್ನು ವೃದ್ಧಿ ಮಾಡ್ಕೋಬೇಕು, ಅಕ್ಷಯವಾಗಿ ವೃದ್ಧಿ ಮಾಡ್ಕೋಬೇಕು, ಅಭಿವೃದ್ಧಿ ಪಡಿಸ್ಕೋಬೇಕಲ್ಲ. ಆ ರೀತಿ ಮಾಡಿಕೊಂಡ್ರೆ ಭಕ್ತಿ ಇಟ್ಕೊಂಡು ಗುರು ದೈವ ಅಂತ ಅವಾಗ ಅಭಿವೃದ್ಧಿ ಆಗೋದು ಅಲ್ವಾ? ಕೆಲವರೆಲ್ಲ ಹಂಗೆ ಮಾಡ್ತಾರೆ. ಏನು ಮಾಡೋದು? ಎಲ್ಲ ಕಳ್ಕೊಡ್ಮೇಲೆ ಅದೇನು ಹೇಳ್ತಾರೆ, ಬುದ್ಧಿ ಇರೋವಾಗ ದುಡ್ಡಿಲ್ಲ, ದುಡ್ಡಿರೋವಾಗ ಬುದ್ಧಿಲ್ಲ ಅನ್ನೋ ಥರ ಹಾಗಾಗುತ್ತೆ. ಓಕೆ ಅವರೇ, ನಿಮಗೆ ಗುರು ದೇವರ ಆಶೀರ್ವಾದ ಬೇಕು, ಸಹಾಯ ಬೇಕು. ಗೊತ್ತಾಯ್ತಲ್ಲ? ಮರಿಬೇಡಿ. ಅವರ ಸಹಾಯ ಇದ್ದರೆ ನೀವು ಒಳ್ಳೆ ಎಕ್ಸಾಮ್ ಬರೀತೀರ. ಹಾಗೆ ಒಳ್ಳೆ ಇಂಟರ್ವ್ಯೂನಲ್ಲಿ ಪಾಸ್ ಆಗ್ತೀರ, ಒಳ್ಳೆ ಬಿಸ್ನೆಸ್ಸಲ್ಲಿ ಒಳ್ಳೆ ಥರ ಇರ್ತೀರ. ಮೋಸಗಾರರು ಯಾರು ನಿಮಗೆ ಮೋಸ ಮಾಡೋಕ್ಕಾಗಲ್ಲ ಅಲ್ವಾ? ಅದೇ ಕ್ಯಾಶಿಯರ್ 100 ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಹತ್ರ 420 ರೂಪಾಯಿ ಚಿಲ್ಲರೆ ವಹಿಸ್ಕೊತಾರಲ್ಲ, ಹಂಗೆ ಆಗಬಾರ್ದು. ಅದೇ 1 ಲಕ್ಷ ಕೊಟ್ಟು ಇಲ್ಲ 5 ಲಕ್ಷ ಕೊಟ್ಬಿಟ್ಟೆ ಅಂತ ಹೇಳ್ಬಾರ್ದು. ಸುಳ್ಳು ಹೇಳ್ಬಿಡ್ತಾರೆ ನಿಮ್ಮ ಮೇಲೆ, ತಲೆ ಮೇಲೆ ಚಪ್ಪಡಿ ಹೇಳ್ಬಿಡ್ತಾರೆ. ಹುಷಾರಾಗಿರಿ. ನಿಮ್ಮಲ್ಲಿ ಹಳ್ಳಕ್ಕೆ ತಳ್ಳಿಬಿಡ್ತಾರೆ. ಲೈಫಲ್ಲಿ ನಿಮ್ಮ ಮೇಲಕ್ಕೆ ಬರೋಕ್ಕಾಗಲ್ಲ, ಆ ಥರ ಮಾಡಿಬಿಡ್ತಾರೆ. ಎಚ್ಚರಿಕೆ ಅಂತೀರಿ. ಇದಕ್ಕೆಲ್ಲ ಕಾರಣ ಏನೋ ಹೇಳಿದ್ದೀರಿ ಈಗಾಗಲೇ. ಗುರುದೈವ ಬಲ ಇಟ್ಕೊಳ್ಳಿ, ಮರಿಬೇಡಿ. ಓಕೆ, ಮುಂದಿನ ಭಾಗಗಳು ನೋಡಿ. ಇದು ಭಾಗ 2, 3 ಅನಿಸುತ್ತೆ. ನೆಕ್ಸ್ಟ್ ಮುಂದಿನ ಪಾರ್ಟ್ ನೋಡಿ. ಒಳ್ಳೆಯದಾಗಲಿ ನಿಮಗೆ. ಇಲ್ದಿಲ್ಲ ಪಾರ್ಟ್ಗಳು ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡಿ. ಮುಂದಿನ ಪಾರ್ಟ್ ನೋಡಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮಗೆ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಧರ್ಮವಂತರು ಒಳ್ಳೆಯವರು, ಎಲ್ಲರಿಗೂ ಒಳ್ಳೆಯದಾಗಲಿ ಇವರೇ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.